ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಒಂದು ಮಾಡೆಲ್ ಶೂಟ್ದು ಒಂದು ಸಿನಿಮ್ಯಾಟಿಕ್ ಕಲರ್ ಗ್ರೇಡಿಂಗ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಕಲರ್ ಗ್ರೇಡಿಂಗ್ನ ಡವೆಂಚಿ ರಿಸೋಲ್ವಲ್ಲಿ ಯಾರೆಲ್ಲ ಒಂದು ಬೇಸಿಕ್ ಲೆವೆಲಿಂದ ಪ್ರಾಪರ್ ಆಗಿ ಕಲಿಬೇಕು ಅಂತಂದರೆ, ಮತ್ತು ಕಲರ್ ಗ್ರೇಡಿಂಗ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಕ್ಲಿಪ್ಸು ಮತ್ತು ಗ್ರೇಡಿಂಗ್ ಅಸೆಟ್ಸ್ ಬೇಕು ಅಂತಂದರೆ, ಮತ್ತು ಡವೆಂಚಿ ರಿಸೋಲ್ವಲ್ಲಿ ಯಾರೆಲ್ಲ ಎಡಿಟಿಂಗ್ ಮಾಡ್ತಾ ಇದ್ದೀರಲ್ಲ ಅವರಿಗೆಲ್ಲ ಎಡಿಟಿಂಗ್ ಅಸೆಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಪ್ರತಿಯೊಂದು ಡೌನ್ಲೋಡ್ಗೆ ಸಿಗುತ್ತೆ. ಅದೇ ಥರ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡೋ ಕೆಲವೊಂದು ಪ್ಲಗಿನ್ಸು, DCTL ಮತ್ತು ಪ್ರಾಕ್ಟೀಸ್ ಕ್ಲಿಪ್ಪು, ಲಟ್ಟು ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನೀವು ವಿಡಿಯೋ ನೋಡಿಕೊಂಡು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿ. ಇವಾಗ ಗ್ರೇಡಿಂಗಿಗೆ ಬರೋಣ. ನಾನಿಲ್ಲಿ ಒಂದು ಮಾಡೆಲ್ ಶೂಟ್ ಆಗಿರೋ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಈ ಕ್ಲಿಪ್ಪು ಬಂದಿರೋದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಿಂದ. ಫಸ್ಟು ನಾನು ನೋಡ್ ಟ್ರೀನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟ್ ನೋಡ್ನ ನಾನು ನಾಯ್ಸ್ ರಿಡಕ್ಷನ್ಗೆ ಹಾಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟೇ ನಾಯ್ಸ್ ರಿಡಕ್ಷನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈ ಗ್ರೇಡಿಂಗಲ್ಲಿ ನಾನು ಕ್ವಾಲಿಫೈಯರ್ ಟೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಕ್ವಾಲಿಫಿಕೇಷನ್ ಸೆಲೆಕ್ಷನ್ಗೋಸ್ಕರ ನಾಯ್ಸ್ ರಿಡಕ್ಷನ್ನ ಯಾವಾಗಲೂ ಫಸ್ಟೇ ಮಾಡಿರಬೇಕು. ಇಲ್ಲಾಂದರೆ ನಮ್ಮ ಕ್ವಾಲಿಫೈಯರಲ್ಲಿ ಸೆಲೆಕ್ಷನ್ನು ನೀಟಾಗಿ ಆಗೋಲ್ಲ. ಕ್ವಾಲಿಫೈಯರಲ್ಲಿ ಸೆಲೆಕ್ಷನ್ ನೀಟಾಗಿ ಆಗಬೇಕು ಅಂದರೆ ನಾಯ್ಸ್ ರಿಡಕ್ಷನ್ನು ಫಸ್ಟೇ ಆಗಿರಬೇಕು. ಸೊ ಹಾಗಾಗಿ ನಾನು ಫಸ್ಟ್ ನೋಡಲ್ಲಿ ನಾಯ್ಸ್ ರಿಡಕ್ಷನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಎಕ್ಸ್ಪೋಜರ್ಗೆ ಒಂದು ನೋಡು, ಮತ್ತು ಕಾಂಟ್ರಾಸ್ಟ್ಗೆ ಒಂದು ನೋಡು, ಮತ್ತು ಬ್ಯಾಲೆನ್ಸ್ಗೆ ಒಂದು ನೋಡು. ಟ್ರೆಡಿಷ್ನಲ್ ಆಗಿ ಈ 3 ನೋಡು ಯಾವಾಗಲೂ ಇದ್ದೇ ಇರುತ್ತೆ. ನೆಕ್ಸ್ಟು ಲುಕ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಒಂದು ನೋಡ್ನ ಪ್ಲೇಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಪವರ್ ವಿಂಡೋಗೆ 2 ನೋಡ್ನ ಹಾಕ್ಕೊಂಡಿದ್ದೀನಿ. ಆ 2 ಪ್ಯಾರಲಲ್ ನೋಡು. ನೆಕ್ಸ್ಟು ಕಾಂಟ್ರಾಸ್ಟಿಗೋಸ್ಕರ ನಾನು ಕರ್ವ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ನಾನು ಕರ್ವ್ಸ್ಗೆ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟು ಫೈನಲ್ ಲುಕ್ ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ನೋಡ್ನ ಏನಕ್ಕೆ ಪ್ಲೇಸ್ ಮಾಡಿದ್ದೀನಿ ಅಂದರೆ, ನಾವು ಗ್ರೇಡಿಂಗ್ ಮಾಡಾದ್ಮೇಲೆ ಎಂಟೈರ್ ಇಮೇಜ್ ಅಂದರೆ ಎಂಟೈರ್ ಲುಕ್ನ ಓನ್ಲಿ ಟೆಂಪು ಮತ್ತು ಟಿಂಟು ಇವೆರಡು ಸ್ಲೈಡರ್ ಇರುತ್ತಲ್ಲ, ಟೆಂಪ್ರೇಚರ್ ಮತ್ತು ಟಿಂಟು, ಇವೆರಡೇ ಸ್ಲೈಡರ್ನ ಯೂಸ್ ಮಾಡಿ ಓವರಾಲ್ ಇಮೇಜ್ ಲುಕ್ನ ಹೇಗೆ ಚೇಂಜ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಾದಮೇಲೆ ODTಗೆ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು REC 719 ಲಟ್ನ ಯೂಸ್ ಮಾಡ್ತಾ ಇದ್ದೀನಿ ಲುಕ್ಕಿಗೋಸ್ಕರ. ಅದಕ್ಕೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಕಲರ್ ಮ್ಯಾನೇಜ್ಮೆಂಟು, ಕಲರ್ ಸೈನ್ಸು, ಡವೆಂಚಿ YRGB, ಟೈಮ್ಲೈನ್ ಕಲರ್ ಸ್ಪೇಸ್, ಡವೆಂಚಿ ವೈಡ್ ಗ್ಯಾಮೆಟ್ ಇಂಟರ್ಮೀಡಿಯೇಟ್, ಮತ್ತು ಔಟ್ಪುಟ್ ಕಲರ್ ಸ್ಪೇಸ್ REC 709 ಗಾಮಾ 2.4 ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಸೊ ಇವಾಗ ಕಲರ್ ಕನ್ವರ್ಷನ್ ಮಾಡ್ಕೊಳ್ಳೋಣ. ಫಸ್ಟು ನಾನು IDT ನೋಡ್ಗೆ ಬರ್ತಾ ಇದ್ದೀನಿ. IDT ನೋಡ್ಗೆ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಕಲರ್ ಸ್ಪೇಸು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಿಂದ ಬಂದಿರೋದು. ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ವೈಡ್ ಗ್ಯಾಮೆಟ್ Gen 4/5 ಇಡ್ತಾ ಇದ್ದೀನಿ. ಇನ್ಪುಟ್ ಗಾಮಾ ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ಫಿಲ್ಮ್ Gen 5 ಇಡ್ತಾ ಇದ್ದೀನಿ. ಔಟರ್ ಕಲರ್ ಸ್ಪೇಸ್ ಡವೆಂಚಿ ವೈಡ್ ಗ್ಯಾಮೆಟ್, ಔಟರ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್. ಅದೇ ಥರ ODTಲೂ ಸಹ ನಾನು ಇನ್ಪುಟ್ ಕಲರ್ ಸ್ಪೇಸ್ ಡವೆಂಚಿ ವೈಡ್ ಗ್ಯಾಮೆಟ್, ಇನ್ಪುಟ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್, ಔಟ್ಪುಟ್ ಕಲರ್ ಸ್ಪೇಸ್ REC 709 ಮತ್ತು ಔಟ್ಪುಟ್ ಗಾಮಾ 2.4 ಇಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಕಲರ್ ಕನ್ವರ್ಷನ್ ಮುಗಿದಿದೆ. ನಾನು ಫಸ್ಟು ಎಕ್ಸ್ಪೋಜರ್ ನೋಡಿಗೆ ಬಂದು ನಾನಿಲ್ಲಿ HDR ವೀಲ್ಸಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಒಂದು -0.30 ಅಷ್ಟು. ಸೊ ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಕಾಂಟ್ರಾಸ್ಟ್ ನೋಡಿಗೆ ಬಂದು ನಾನಿಲ್ಲಿ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪಿವಿಟ್ನ ಯಾವಾಗಲೂ 0.335ಗೆ ಸೆಟ್ ಮಾಡ್ತಾ ಇದ್ದೀನಿ. ಇದು ಡವೆಂಚಿ ವೈಡ್ ಗ್ಯಾಮೆಟಲ್ಲಿ 18% ಗ್ರೇ, ಅಲ್ಲಿಗೆ ಈ ನಂಬರು ಈಕ್ವಲ್ ಆಗುತ್ತೆ. ನೆಕ್ಸ್ಟು ಕಾಂಟ್ರಾಸ್ಟ್ನ ನಾನು 1.2 ಅಷ್ಟು ಇಡ್ತಾ ಇದ್ದೀನಿ. 1.12 ಅಷ್ಟು ಇಡ್ತಾ ಇದ್ದೀನಿ. ನೆಕ್ಸ್ಟು ನೀವು ಇಮೇಜ್ನ ನೋಡ್ತಿರ್ಬೋದು. ನಾನಿಲ್ಲಿ ಸ್ಕೋಪ್ಸ್ನ ಓಪನ್ ಮಾಡ್ಕೋತೀನಿ. ಇಮೇಜ್ನ ನೋಡ್ತಾ ಇರ್ಬೋದು. ಇಮೇಜು ಸ್ವಲ್ಪ ವಾರ್ಮ್ ಟೋನು ಮತ್ತು ಗ್ರೀನಿಷ್ ಯೆಲ್ಲೋ ಸೈಡಲ್ಲಿದೆ. ಇಲ್ಲಿ ವೆಕ್ಟ್ರೋಸ್ಕೋಪ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಗ್ರೀನಿಷ್ ಯೆಲ್ಲೋ ಸೈಡ್ಗೆ ಎಂಟೈರ್ ಇಮೇಜ್ ಇದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಆಫ್ ಸೆಟ್ಟಿಗೆ ಬರ್ತಾ ಇದ್ದೀನಿ. ಆಫ್ ಸೆಟ್ಟಿಗೆ ಬಂದು ನಾನು ಇದನ್ನು ಸ್ವಲ್ಪ ರೆಡ್ಡಿಶ್ ಕಡೆಗೆ ಮೂವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ವೆಕ್ಟ್ರೋಸ್ಕೋಪ್ ನೋಡಿಕೊಂಡು ನಾನು ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ. ಈ ಡಾಟಲ್ಲಿ ಏನಿದೆ ಸ್ಕಿನ್ ಟೋನ್ ಇಂಡಿಕೇಟ್ರು ಅಲ್ಲಿಗೆ ಕರೆಕ್ಟಾಗಿ ಅಲೈನ್ ಆಗಬೇಕು. ನಮ್ಮ ಎಂಟೈರ್ ಇಮೇಜು ಈ ಸೆಂಟರ್ ಡಾಟ್ ಏನಿದೆ ಅಲ್ಲಿಗೆ ಬರೋ ಥರ ನೋಡ್ಕೋತಾ ಇದ್ದೀನಿ ನಾನು. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಸೊ ನೋಡಿದ್ವಲ್ಲ, ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಇಮೇಜು ಫಸ್ಟು ನಾವು ಲುಕ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಮ್ಮ ಇಮೇಜ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಲುಕ್ಕಿಗೆ ಹೋಗೋಕ್ಕೂ ಮುಂಚೆ ಫಸ್ಟು ನಾಯ್ಸ್ ರಿಡಕ್ಷನ್ ಮಾಡ್ಕೋತೀನಿ. ಬ್ಯಾಲೆನ್ಸ್ ಆದಮೇಲೆ ಫಸ್ಟು ಮೋಷನ್ ಎಫೆಕ್ಟ್ಸ್ಗೆ ಬಂದು ಟೆಂಪರಲ್ ನಾಯ್ಸ್ ರಿಡಕ್ಷನಲ್ಲಿ 3 ಫ್ರೇಮ್ಸ್ನ ಸೆಲೆಕ್ಷನ್ ಮಾಡ್ಕೋತೀನಿ. ಇಲ್ಲಿಂದ ಫಾಸ್ಟರಿಂದ ಬೆಟರ್ಗೆ ಚೂಸ್ ಮಾಡ್ಕೋತೀನಿ. ಇಲ್ಲಿ ಒಂದು ಟೆಂಪರಲ್ ಥ್ರೆಶೋಲ್ಡಲ್ಲಿ 10 ಅಷ್ಟು ಎರಡನ್ನೂ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಪೇಷಿಯಲ್ ಥ್ರೆಶೋಲ್ಡಲ್ಲಿ ಸಹ ನಾನೊಂದು
8ನ ಚೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಾಸ್ಟರಿಂದ ಬೆಟರ್ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾಯ್ಸ್ ರಿಡಕ್ಷನ್ ಆಗಿದೆ. ನೆಕ್ಸ್ಟ್ ನಾವೀಗ ಲುಕ್ಕಿಗೆ ಹೋಗ್ಬೋದು. ನೆಕ್ಸ್ಟು ನಾವು ಲುಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಲುಕ್ಕಿಗೆ ನಾನು ಲಟ್ ನೋಡ್ಗೆ ಬಂದು ಇಲ್ಲಿ ಒಂದು ಲಟ್ನ ಸೆಲೆಕ್ಷನ್ ಮಾಡಿದ್ದೀನಿ, ಆ್ಯಂಬಿಷನ್ ಅಂತ. ಈ ಲಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಸ್ಕಿನ್ ಟೋನ್ಸ್ ಎಲ್ಲ ಎಷ್ಟು ರಿಚ್ ಆಗಿ ಬರ್ತಾ ಇದೆ ಅಂತ. ನೆಕ್ಸ್ಟು ಲಟ್ನ ಅಪ್ಲೈ ಮಾಡಾದ್ಮೇಲೆ ನಾನು ಲುಕ್ ಅಡ್ಜಸ್ಟ್ಮೆಂಟ್ ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನೊಂದು DCTLನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟೆಟ್ರಾ ಅಂತ ಒಂದು DCTLನ ಯೂಸ್ ಮಾಡ್ತಾ ಇದ್ದೀನಿ. ಈ DCTLಲ್ಲಿ ನಾನು ಲಾಸ್ಟ್ ಸ್ಲೈಡರ್ ಇದೆಯಲ್ಲ, ವೈಟ್ ಬ್ಲೂ ಅಂತ, ಇಲ್ಲಿಗೆ ಬಂದು ನಾನು ಸ್ವಲ್ಪ ನನ್ನ ಇಮೇಜಲ್ಲಿ ಎಲ್ಲೆಲ್ಲಿ ವೈಟ್ ಇದೆ ಅಲ್ಲಿಗೆ ಬ್ಲೂನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಈ DCTL ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಡವೆಂಚಿ ರಿಸಾಲ್ವಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, RGB ಮಿಕ್ಸರ್ ಇದೆಯಲ್ಲ, ಚಾನಲ್ ಮಿಕ್ಸರ್ ಅಂತ ನಾವು ಹೆಂಗೆ ಕರಿತೀವಿ, RGB ಮಿಕ್ಸರ್, ಆ ಥರ ಈ DCTL ವರ್ಕ್ ಆಗುತ್ತೆ. ಸೊ ನಿಮಗೆ ಈ RGB ಮಿಕ್ಸರ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ನೀವು ಈ DCTLನ ಯೂಸ್ ಮಾಡ್ಬೋದು. ನೆಕ್ಸ್ಟು ಈ ವೈಟ್ ಬ್ಲೂ ಸ್ಲೈಡರ್ಗೆ ಬಂದು ನಾನಿಲ್ಲಿ ಸ್ವಲ್ಪ ಬ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು 0.7 ಅಷ್ಟು. ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಲುಕ್ ಅಡ್ಜಸ್ಟ್ಮೆಂಟ್ ಆದಮೇಲೆ ನಾನು 2 ಪವರ್ ವಿಂಡೋನ ಪ್ಯಾರಲಲ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪವರ್ ವಿಂಡೋದಲ್ಲಿ ನಾನು ಇಲ್ಲಿ ಕ್ವಾಲಿಫಿಕೇಷನ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕ್ವಾಲಿಫಿಕೇಷನ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಬ್ಯಾಕ್ಗ್ರೌಂಡ್ನ ನನ್ನ ಸಬ್ಜೆಕ್ಟಿಂದ ಅಂದರೆ ನನ್ನ ಮಾಡಲಿಂದ ಸ್ವಲ್ಪ ಸಪ್ರೇಟ್ ಮಾಡಿ, ನನ್ನ ಬ್ಯಾಕ್ಗ್ರೌಂಡಲ್ಲಿರೋ ಕ್ಲೌಡ್ ಡೀಟೇಲ್ಸ್ ಏನಿದೆ ಅದನ್ನು ರಿಕವರ್ ಮಾಡೋಕ್ಕೆ ನಾನು ಕ್ವಾಲಿಫಿಕೇಷನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು, ಮ್ಯಾಜಿಕ್ ಮಾಸ್ಕು ಮತ್ತು ಡೆಪ್ತ್ ಮ್ಯಾಪು ಎರಡನ್ನೂ ಯೂಸ್ ಮಾಡ್ಬೋದಲ್ಲ ಅಂತ. ಸೊ ಇಲ್ಲಿ ಒಂದು ಟ್ರಿಕ್ ಇದೆ. ನಾನಿಲ್ಲಿ ಮ್ಯಾಜಿಕ್ ಮಾಸ್ಕು ಮತ್ತು ಡೆಪ್ತ್ ಮ್ಯಾಪ್ ಏನಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ, ನೀವು ಈ ಕ್ಲಿಪ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮ್ಮ ಮಾಡೆಲ್ ಮೂಮೆಂಟ್ ತುಂಬ ಇದೆ, ಮತ್ತು ಇಲ್ಲಿ ಹೇರ್ಸ್ ಏನು ನೋಡ್ತಾ ಇದ್ದೀರಲ್ಲ, ಇದು ತುಂಬ ಫ್ರೀ ಆಗಿದೆ, ಅಂದರೆ ತುಂಬ ಮೆಸ್ಸಿ ಆಗಿದೆ ಹೇರ್ಸ್ ಎಲ್ಲ. ಸೊ ಇಂಥ ಟೈಮಲ್ಲಿ ಕೆಲವೊಂದು ಟೈಮು ಮ್ಯಾಜಿಕ್ ಮಾಸ್ಕು ಮತ್ತು ಡೆಪ್ತ್ ಮ್ಯಾಪು ಸರಿ ಪರ್ಫಾರ್ಮ್ ಮಾಡಲ್ಲ. ಸೊ ಹಾಗಾಗಿ ನಾನು ಕ್ವಾಲಿಫೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕ್ಲೌಡ್ನ ಸೆಲೆಕ್ಷನ್ ಮಾಡ್ತಿಲ್ಲ, ಬದಲಿಗೆ ಸಬ್ಜೆಕ್ಟ್ ನಮ್ಮ ಮಾಡೆಲ್ ಏನಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ವಾಲಿಫಿಕೇಷನ್ ಟೂಲ್ಗೆ ಬರ್ತಾ ಇದ್ದೀನಿ. ಕ್ವಾಲಿಫೈಡ್ ಟೂಲ್ಗೆ ಬಂದು ನಾನಿಲ್ಲಿ ಸ್ಕಿನ್ ಮೇಲೆ ಒಂದು ಸೆಲೆಕ್ಷನ್ ಮಾಡ್ಕೋತೀನಿ. ಇಲ್ಲಿ ಟಾಪಲ್ಲಿ ಹೈಲೈಟ್ ಆನ್ ಮಾಡಿಕೊಂಡು ನಾನಿಲ್ಲಿ ಸ್ಕಿನ್ನನ್ನು ಒಂದು ರಫ್ ಆಗಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೆಲೆಕ್ಷನ್ನ ನಾನು ಸ್ವಲ್ಪ ಸಾಫ್ಟ್ ಮಾಡ್ತಾ ಇದ್ದೀನಿ. ಲುಮಿನನ್ಸ್ ಸ್ಲೈಡರಲ್ಲೂ ಸಹ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ನ ನಾನು ಸ್ವಲ್ಪ ಬ್ಲರ್ ಮಾಡಿ ಮತ್ತು ಡಿನಾಯ್ಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಷನ್ ಮಾಡಾಯಿತು. ಈ ಸೆಲೆಕ್ಷನನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಉಲ್ಟಾ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಉಲ್ಟಾ ಸೆಲೆಕ್ಷನ್ ಮಾಡಿಕೊಂಡು ನಾನು ಪವರ್ ವಿಂಡೋಗೆ ಬಂದು ಗ್ರೇಡಿಯಂಟ್ ಪವರ್ ವಿಂಡೋನ ಚೂಸ್ ಮಾಡ್ಕೋತಾ ಇದ್ದೀನಿ. ಒಂದು ಜಸ್ಟ್ ನನ್ನ ಸ್ಕೈಯಲ್ಲಿರೋ ಡೀಟೇಲ್ಸ್ನ ರಿಕವರ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ನಾನು ಗ್ರೇಡಿಯಂಟ್ ಪವರ್ ವಿಂಡೋದಲ್ಲಿ ಸ್ವಲ್ಪ ಗಾಮ ಕಮ್ಮಿ ಮಾಡ್ತಾ ಇದ್ದೀನಿ. ಅದೇ ಥರ ನೆಕ್ಸ್ಟು ಸ್ವಲ್ಪ ಗೇನ್ ಸಹ ಕಮ್ಮಿ ಮಾಡ್ತಾ ಇದ್ದೀನಿ. ಈ ಪವರ್ ವಿಂಡೋದು ಸಾಫ್ಟ್ನೆಸ್ಸು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೋಡಿದ್ವಲ್ಲ, ಇದು ಬಿಫೋರ್, ಇದು ಆಫ್ಟರ್. ನಾನಿಲ್ಲಿ ಹೇರ್ಸ್ನ ಸೆಲೆಕ್ಷನ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟು ಸ್ಕಿನ್ ಆಗಿರೋದ್ರಿಂದ ಹೇರ್ಸ್ನ ಸ್ವಲ್ಪ ನೆಗ್ಲಿಜಿಬಲ್ ಮಾಡ್ಬೋದು. ಸೊ ನಾನು ಈ ವಿಡಿಯೋನ ಪ್ಲೇ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಸೆಲೆಕ್ಷನ್ ಎಷ್ಟು ನೀಟಾಗಿದೆ ಅಂತ. ಕೆಲವೊಂದು ಟೈಮ್ ಡೆಪ್ತ್ ಮ್ಯಾಪು ಮತ್ತು ಮ್ಯಾಜಿಕ್ ಮಾಸ್ಕು ಸರಿ ವರ್ಕ್ ಮಾಡಲಿಲ್ಲ, ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ನಾವು ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಒಂದು ಟ್ರಿಕ್ನ ಯೂಸ್ ಮಾಡಿ ನಾವು ಡೀಟೇಲ್ಸ್ನ ಹೈಲೈಟ್ಸಲ್ಲಿ ರಿಕವರ್ ಮಾಡ್ಬೋದು. ಸೊ ಅದೇ ಥರ ನಾನು ಬಾಟಮಲ್ಲಿರೋ ಪವರ್ ವಿಂಡೋಗೆ ಇನ್ನೊಂದು ಗ್ರೇಡಿಯಂಟ್ ಪವರ್ ವಿಂಡೋ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ನನ್ನ ಬಾಟಮಲ್ಲಿ ಸ್ವಲ್ಪ ವಿಗ್ನೈಟ್ ಕೊಡೋಕ್ಕೆ ಒಂದು ಮಾಡಲ್ನ ಹೈಲೈಟ್ ಮಾಡೋಕ್ಕೋಸ್ಕರ ಲೈಟ್ನ ರೀಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ನಾನು ಸ್ವಲ್ಪ ಗಾಮ ಕಮ್ಮಿ ಮಾಡಿ ಗೇನ್ ಸಹ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ವಿಡಿಯೋ ಪ್ಲೇ ಮಾಡಿದಾಗ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ಪವರ್ ವಿಂಡೋ ಆದಮೇಲೆ ನಾನು ಕರ್ವಲ್ಲಿ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಈ ನೋಡಿಗೆ ಬಂದು ನಾನಿಲ್ಲಿ ಎಡಿಟೇಬಲ್ ಸ್ಪ್ಲೈನ್ಸ್ನ ಚೆಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಅಂದರೆ ಬಾಟಮಲ್ಲಿ ಸ್ವಲ್ಪ ಶ್ಯಾಡೋಸ್ನ ಕ್ರಷ್ ಮಾಡಿ ಮತ್ತು ಇಲ್ಲಿ ಹೈಲೈಟ್ಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ನಮ್ಮ ಗ್ರೇಡಿಂಗ್ನ ಇಲ್ಲೇ ಬೇಕಿದ್ದರೂ ಸ್ಟಾಪ್ ಮಾಡ್ಬೋದು. ನಮಗೆ ಈ ಥರ ಕ್ಲೀನ್ ಲುಕ್ ಬೇಕು ಅಂದರೂ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು.
ಆದರೆ ನೆಕ್ಸ್ಟು ನಾನು ಇದನ್ನ ಸ್ವಲ್ಪ ಫರ್ದರ್ ಆಗಿ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಂಟೈರ್ ಇಮೇಜ್ದು ಸ್ವಲ್ಪ ಲುಕ್ನ ಚೇಂಜ್ ಮಾಡ್ತಾ ಇದ್ದೀನಿ. ಟೆಂಪು ಮತ್ತು ಟಿಂಟ್ ಇವೆರಡು ಸ್ಲೈಡರ್ನ ಯೂಸ್ ಮಾಡಿಕೊಂಡು. ಸೊ ನಾನಿಲ್ಲಿ ಸ್ವಲ್ಪ ವಾರ್ಮ್ ಮೂಡಿ ಲುಕ್ಕಿಗೆ ಹೋಗ್ತಾ ಇದ್ದೀನಿ. ಆದರೆ ಒಂದೇನೆಂದರೆ ನನ್ನ ಸ್ಕಿನ್ ಟೋನು ಯಾವಾಗಲೂ ನನ್ನ ಸ್ಕಿನ್ ಟೋನ್ ಇಂಡಿಕೇಟ್ರ್ ಮೇಲೆ ಇರೋ ಥರನೇ ನಾನು ಇದನ್ನ ಮಾಡಿಫೈ ಮಾಡ್ತಾ ಇದ್ದೀನಿ. ನಾವು ಬೇಕು ಅಂದರೆ ಇಲ್ಲಿ ಬೇಕಿದ್ದರೂ ಸ್ಟಾಪ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಟೆಂಪ್ ಸ್ಲೈಡರ್ಗೆ ಬಂದು ಸ್ವಲ್ಪ ಇಮೇಜ್ನ ವಾರ್ಮ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು 300 ಸಮಥಿಂಗ್ ಅಷ್ಟು ವಾರ್ಮ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಟೆಂಪಲ್ಲಿ ನಾನು ಸ್ವಲ್ಪ ಗ್ರೀನಿಷ್ ಕಡೆಗೆ ಮೂವ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು -30 ಅಷ್ಟು ಮೂವ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಟೆಂಪ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರೋ ಹಾಗೆ ನಾನಿಲ್ಲಿ ವೆಕ್ಟ್ರೋಸ್ಕೋಪನ್ನು ಸಹ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಟೋನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸ್ಕಿನ್ ಟೋನ್ ಇಂಡಿಕೇಟರ್ ಮೇಲೆ ಆಲ್ಮೋಸ್ಟ್ ಅಲೈನ್ ಆಗಿರಬೇಕು. ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಇಮೇಜ್ ಲುಕ್ಕು ಒಂದು ನೋಡೋದೇ ಜಸ್ಟ್ ಟೆಂಪ್ ಆ್ಯಂಡ್ ಟಿಂಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಓವರಾಲ್ ಇಮೇಜ್ ಲುಕ್ನ ಚೇಂಜ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟು ನೀವಿಲ್ಲಿ ಬೇಕಿದ್ದರೆ ಪವರ್ ವಿಂಡೋಗೆ ಬಂದು ಇನ್ನೂ ಸ್ವಲ್ಪ ಗೇಯ್ನು ಮತ್ತು ಗಾಮ ಕಮ್ಮಿ ಮಾಡ್ಕೋಬೋದು. ಅದೇ ಥರ ಬಾಟಮಲ್ಲೂ ಅಷ್ಟೇ ಪವರ್ ವಿಂಡೋದಲ್ಲಿ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೋಡಿದ್ವಲ್ಲ, ಇದು ಫೈನಲ್ ಲುಕ್ ಬಿಫೋರ್ ಈ ಥರ ಇತ್ತು. ನೆಕ್ಸ್ಟು ನಾವು ಚೇಂಜ್ ಮಾಡಿದ್ದು ಜಸ್ಟ್ ಬರೀ ಟೆಂಪ್ರೇಚರ್ ಮತ್ತು ಟಿಂಟ್ ಸ್ಲೈಡರ್ನ ಯೂಸ್ ಮಾಡಿಕೊಂಡು. ಇದೇ ಲುಕ್ನ ನಾನು ಬೇರೆ ಕ್ಲಿಪ್ಸ್ಗೂ ಅಪ್ಲೈ ಮಾಡಿದ್ದೀನಿ. ನೀವು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಯಾವ ಥರ ಅಪ್ಲೈ ಆಗಿದೆ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಕ್ಲಿಪ್ಪು ಮತ್ತು ಕೆಲವೊಂದು DCTL ಲಟ್ಟು ಸಹ ಡೌನ್ಲೋಡ್ಗೆ ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಬೋದು, ವಿಡಿಯೋ ನೋಡಿಕೊಂಡು ಅಟ್ ಎ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.